ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊತೀನಿ. ನಾವು ಚೆನ್ನಾಗಿದ್ದೀವಿ. ನಾನು ಲಾಂಗ್ ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ, ಮಧ್ಯೆ ಒಂದೊಂದು ವಿಡಿಯೋ ಮಾಡಾಕ್ತಾಯಿದ್ದೀನಿ. ಇವತ್ತಿನ ವ್ಲಾಗ್ ಏನು ಅಂತ ಅಂದರೆ, ನಿಮ್ಗೆ ಗೊತ್ತಿರೋ ಥರ ಎಡು ಸಿದ್ಧಲಿಂಗೇಶ್ವರಂದು ಇವತ್ತು ತೇರಿದೆ. ಆಲ್ಮೋಸ್ಟ್ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತಾರೆ, ನೋಡಿರ್ತೀರ. ಬಟ್ ಕೆಲವು ಬರೋಕ್ಕಾಗದೇ ಇರೋದಕ್ಕೋಸ್ಕರ ನಾನು ಇವತ್ತು ನಮ್ಗೆ ಹತ್ರ ಇದೆ, ಒಂದು 30 ಕಿಲೋಮೀಟರ್ ಇರ್ಬೋದು ನಮ್ಮೂರಿಂದ ಎಡೂರಿಗೆ. ಅದಕ್ಕೆ ಯಾಕೆ ಹೋಗಬಾರ್ದು, ಒಂದು ವ್ಲಾಗ್ ಮಾಡಬಾರ್ದು ಅಂತ ನಿಮಗೋಸ್ಕರ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ 12 ಗಂಟೆ ತೇರಿರೋದು, ಈಗ 9:15. ಈಗ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಜಸ್ಟ್ ಪ್ಲ್ಯಾನ್ ಮಾಡಿಕೊಂಡೆ, ನಿಮಗೂ ವ್ಲಾಗ್ ಮಾಡ್ದಂಗೆ ಆಗುತ್ತೆ, ನನಗೂ ಒಂದು ವ್ಲಾಗ್ ಸಿಗುತ್ತೆ, ನೀವು ತೇರು ನೋಡ್ದಂಗೆ ಆಗುತ್ತೆ ಅಂತ. ಸೊ ಮತ್ತು ಎಲ್ಲ ಹೇಗಿದ್ದೀರಾ? ತಿಂಡಿ ಆಯಿತಾ? ಎಲ್ಲ ಚೆನ್ನಾಗಿದ್ದೀರಾ? ರೆಡಿ ಆಗಿಬಿಟ್ಟು ಹೋಗೋಣ. ರೆಡಿಯಾಗಿದ್ದೀನಿ, ಹೋಗೋಣ. ಎಡೂರು ಜಾತ್ರೆ ನನಗೋಸ್ಕರ ಅಲ್ಲ, ನಿಮಗೋಸ್ಕರ ಎಡೂರು ಜಾತ್ರೆ ತೋರ್ಸೋಕೆ ಹೋಗ್ತಾಯಿದ್ದೀನಿ. ಹೊರಗಡೆ ತುಂಬ ಬಿಸಿಲಿದೆ, ಆದರೂ ಪರವಾಗಿಲ್ಲ, ನಿಮಗೋಸ್ಕರ ತೋರಿಸ್ಬೇಕು. ಹೆಂಗೆ ನಡೀತಿದೆ ಏನು ಅಂತೆಲ್ಲ ತೋರಿಸ್ತೀನಿ. ಹೋಗೋಣ. ರೆಡಿಯಾಗಿ ಆಚೆ ಬಂದೆ. ನಮ್ಮ ಮನೆಯವ್ರು ಬಂದರು, ಬಾ ಬಿಸಿಲಿದೆ, ಬಸ್ಸಲ್ಲಿ ಹೋಗೋಕ್ಕಲ್ಲ, ಫುಲ್ ರಶ್ ಇರುತ್ತೆ, ಗಾಡಿಯಲ್ಲೇ ಹೋಗಿ ಬರೋಣ, ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಅವ್ರ ಜೊತೆ ಗಾಡಿಲೇ ಬಂದ್ವಿ. ಗಾಡಿಲೇ ಬಂದ್ವಿ. ನಮ್ಮೂರಿಂದ ಒಂದು 30-38 ಕಿಲೋಮೀಟರ್ ಮೇ ಬಿ ಆಗ್ಬೋದು, ನನಗೂ ಅಷ್ಟು ಸರಿಯಾಗಿ ಗೊತ್ತಿಲ್ಲ. ಬಟ್ ಅರ್ಧ ಗಂಟೆ ಗಾಡೀಲಿ ಹೋದರೆ 1/4 ಗಂಟೆ 20 ನಿಮಿಷ ಜರ್ನಿ. ಅದು 1 ಅವರ್ಗೆಲ್ಲ ನಾವು ಹೋಗಿ ಬರ್ಬೋದು. ಹಾಗೆ ಬಂದ್ವಿ. ಅಲ್ಲೆಲ್ಲ ಜಾತ್ರೆಗಳು ಇಕ್ಕಿರು ನೋಡಿದ್ವಿ. ಆಮೇಲೆ ದನಗಳನ್ನೆಲ್ಲ ಇಟ್ಟಿದ್ರು. ನನಗೆ ದನಗಳು ಅಂದರೆ ತುಂಬ ಇಷ್ಟ. ಹಂಗಾಗಿ ದನಗಳದೆಲ್ಲ ವೀಡಿಯೋ ಮಾಡಿಕೊಂಡೆ. ಇಲ್ಲಿ ನೋಡ್ತಿದ್ದಿಲ್ಲ, ಈ ದನ ಬಂದು 20 ಲಕ್ಷ ಹೇಳ್ತಿದ್ರು ಅವರು. ಅಷ್ಟು ಚೆನ್ನಾಗಿ ಅದೊಂದು ಹೇಳುವ ಕ್ರೇಜ್ಗೋಸ್ಕರ ಸಾಕಿರೋ ದನ ಅದು. ಅಷ್ಟೇ ಚೆನ್ನಾಗಿತ್ತು. ಅಲ್ಲಿಂದ ಬಾಳೆಹಣ್ಣು ತಗೊಂಡು ತೇರಿಗೆ ಎಸೆಯೋಣ ಅಂತ ಬಂದ್ವಿ. ಇನ್ನೂ ತೇರು ಸ್ಟಾರ್ಟ್ ಆಗಿರಲಿಲ್ಲ ನಾವು ಬಂದಾಗ. ಈಗ ನೋಡಿ ಸ್ವಲ್ಪ ಜನಗಳಿದ್ರು. ತೇರು ಎಳೆಯುವಾಗ ಅದು ಎಲ್ಲಿದ್ರು ಜನ, ಅಷ್ಟು ಜನಗಳು ಗೊತ್ತಿಲ್ಲ, ಅಷ್ಟು ಜನ ಬಂದುಬಿಟ್ರು, ಸಿಕ್ಕಾಪಟ್ಟೆ ಜನ ಬಂದರು. ನಾನು ಬಾಳೆಹಣ್ಣು ಎಸೆದೆ, ಮೇಲ್ಗಡೆಗೆ ಹೋಗ್ಬಿತ್ತು. ಭಗವಂತನ ಆಶೀರ್ವಾದ ಒಂದಿದ್ರೆ ಸಾಕಲ್ವ ನಮಗೆ. ಮನುಷ್ಯನಿಗಿಂತ ಭಗವಂತನ ಆಶೀರ್ವಾದ ಬೇಕು. ಭಗವಂತನ ಆಶೀರ್ವಾದ ನಮಗಿಲ್ಲಿ ಅಂತ ಕೈ ಮುಕ್ಕೊಂಡು ಅಲ್ಲೇ ಒಂದು ಸ್ವಲ್ಪ ವೀಡಿಯೋಗಳು ಮಾಡಿಕೊಂಡೆ. ತುಂಬ ಬಿಸಿಲು ಬೇರೆ ಇತ್ತು. ಮೇಲೆ ಕೆಳಗೆ 2 ಕಾಲು ಸುಡ್ತಿದ್ವು, ಚಪ್ಪಲಿ ಹಾಕಿಕೊಂಡು ಹೋಗಿರಲಿಲ್ಲ ತೇರ ಹತ್ರ. ಆದಷ್ಟು ವಿಡಿಯೋ ಕ್ಯಾಪ್ಚರ್ ಮಾಡಬೇಕು ಅಂತಲೇ ಮಾಡಿಕೊಂಡೆ. ಇನ್ನೂ ತೇರು ಸ್ಟಾರ್ಟ್ ಆಗಿರಲಿಲ್ಲ, ಅವಾಗ ಸ್ಟಾರ್ಟ್ ಆಗ್ತಿತ್ತು. ನಾವು ಹೋಗಿ ಒಂದು 20 ನಿಮಿಷ ಆಮೇಲೆ ಸ್ಟಾರ್ಟ್ ಆಗ್ತಿತ್ತು. ಅಲ್ಲಿ ಕುಣಿಯೋದು ಇದೆಲ್ಲ ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ. ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿಕೊಂಡು ಆಮೇಲೆ ನಾನು ಸ್ವಲ್ಪ ಆ ತೇರಿಂದ ಸ್ವಲ್ಪ ದೂರ ಬಂದುಬಿಟ್ಟೆ. ಯಾಕಂದರೆ ಅಲ್ಲಿ ವಿಡಿಯೋ ಮಾಡೋಕ್ಕೆ ಆಗ್ತಿರಲಿಲ್ಲ, ನಿಮಗೆ ತೇರು ತೋರ್ಸೋಕ್ಕೂ ಆಗ್ತಿರಲಿಲ್ಲ. ಅಷ್ಟು ಜನ ಅಲ್ಲಿ ನುಕ್ಲಾಟ ಜಾಸ್ತಿ ಇತ್ತು. ಪಾಪ ಪೊಲೀಸರು ಎಷ್ಟೇ ಕಂಟ್ರೋಲ್ ಮಾಡಿದ್ರು ಅಲ್ಲಿ ಆಗ್ತಿರ್ಲಿಲ್ಲ. ಯಾಕಂದ್ರೆ ಅಷ್ಟು ಜನ ಕ್ರೌಡ್ ಆಗಿಬಿಟ್ರು. ಎಲ್ಲಿದ್ದರೂ ಆ ಜನ ಅನ್ನೋದೇ ಗೊತ್ತಿಲ್ಲ ನಮಗೂ, ಅಷ್ಟು ಜನ ಬಂದುಬಿಟ್ರು. ಹಾಗಾಗಿ ಅಲ್ಲಿ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ. ಈಗ ನೋಡಿ ಎಷ್ಟು ಜನ ಇದ್ದಾರೆ ಅಂದರೆ, ಆ ಜನದ ಮಧ್ಯೆ ನಾವು ವಿಡಿಯೋ ಮಾಡೋಕ್ಕೆ ಆಗ್ತಿತ್ತಾ? ನಿಜ ಆಗ್ತಿರ್ಲಿಲ್ಲ, ಅಷ್ಟು ಜನ ಅಲ್ಲಿ. ಅಲ್ಲಿಂದ ಮತ್ತೆ ಮೇಲ್ಗಡೆನೂ ನಾವು ನಿಂತಿರೋತವನು ಜನ ಅಷ್ಟೇ ಇದ್ದರು. ಬಟ್ ತುಂಬ ಜನ ಸೇರಿದ್ರು ಎಡೂರು ಜಾತ್ರೆ. ನಾನು ಇಷ್ಟೊಂದು ಕ್ರೌಡು ಈ ವರ್ಷನೇ ಇಷ್ಟೊಂದು ನೋಡಿದ್ದು. ಅದು ಯಾರೋ ಹೇಳ್ತಿದ್ದ ಹುಡುಗ, ಅಕ್ಕ ಇದು ಬರೀ 10% ಅಷ್ಟೇ ಕಣಕ್ಕ, ಇನ್ನೂ ಜಾಸ್ತಿ ಸೇರೋರು ಈ ಸತಿನೇ ಕಮ್ಮಿ ಅಂತ. ಹೆಂಗೋ ದೇವ್ರ ದರ್ಶನವೂ ಆಯಿತು, ಜಾತ್ರೆನೂ ಆಯಿತು, ನಿಮಗೋಸ್ಕರ ವಿಡಿಯೋನೂ ಆಯಿತು ಅಂತ ಬಂದ್ವಿ. ಅಲ್ಲೆಲ್ಲ ಮುಗಿಸ್ಕೊಂಡು ಮತ್ತೆ ಮಜ್ಜಿಗೆ, ಇದು ಅಲ್ಲಲ್ಲೇ ಊಟ, ಪಾನಕ, ಕೋಸಂಬರಿ ಎಲ್ಲ ಕೊಡ್ತಾಯಿದ್ರು. ಸಿಕ್ಕಾಪಟ್ಟೆ ಬಿಸಿಲು, ನನಗಂತೂ ಬೇವ್ದು ಸಾಕಾಗೋಗಿತ್ತು ಬಿಸಿಲಿಗೆ. ಎಷ್ಟೊತ್ತಿಗಪ್ಪ ಈಚೆ ಬರ್ತೀನಿ ಅನ್ನಂಗಾಯಿತು. ಅಲ್ಲಿಂದ ಬಂದು ನಾನು ನಮ್ಮ ಮನೆಯವರು ಒಂಚೂರು ಮಜ್ಜಿಗೆ, ಪಾನಕ, ಒಂಚೂರು ಊಟ ತಿಂದ್ಬಿಟ್ಟು ಮತ್ತು ತೇರು ಇನ್ನೊಂದು ಸತಿ ನೋಡಿ ಕೈ ಮುಕ್ಕೊಂಡು ಮನೆ ಕಡೆ ಬರೋಣ ಅಂತ ಬಂದ್ವಿ. ಈಗ ನೆಕ್ಸ್ಟ್ ಒಂದು ವಿಡಿಯೋ ಹಾಕ್ತೀನಿ, ಹತ್ರದಿಂದ ವಿಡಿಯೋ ಮಾಡ್ಕೊಂಡಿದ್ದೀನಿ ತೇರ್ದ, ನೋಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.